ಮೊನ್ನೆ ಫಿಲ್ಮ್ ಫೆಸ್ಟ್ನಲ್ಲಿ ಡಿಕೆ ಶಿವಕುಮಾರ್ ನೀಡಿದಂತಹ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗ್ತಾ ಇದ್ದು ನೆಟ್ಟು ಬೋಲ್ಟು ಡಿಕೆಶಿ ಆ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಮ್ಯಾ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ಮಾತು ಬೆದರಿಕೆ ಹಾಕುವಂತಿರಬಾರದು. ಟ್ವೀಟ್ ಮೂಲಕ ನಟಿ ರಮ್ಯಾ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು, ನಿನ್ನೆ ಅಷ್ಟೇ ಡಿಕೆಶಿ ಪರ ಬ್ಯಾಟ್ ಬೀಸಿದ್ದ ರಮ್ಯಾ ನಿನ್ನೆ ತಾನೆ ಡಿಕೆಶಿ ಅವರು ಹೇಳಿದ್ದರಲ್ಲಿ ತಪ್ಪೇನಿದೆ ಅಂತ ರಮ್ಯಾ ಮಾತನಾಡಿದ್ರು. ಬಟ್ ಇವತ್ತು ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ಮಾತು ಬೆದರಿಕೆ ಹಾಕುವಂತಿರಬಾರದು ಅಂತ ಟ್ವೀಟ್ ಮೂಲಕ ನಟಿ ರಮ್ಯಾ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಹಂಪಿ ಉತ್ಸವದಲ್ಲಿ ನಿನ್ನೆ ಡಿಕೆಶಿ ಹೇಳಿಕೆ ಬಗ್ಗೆ ಕೇಳಿದಂತಹ ಮಾಧ್ಯಮಗಳ ಪ್ರಶ್ನೆಗೆ ಅವರು ಹೇಳಿರೋದ್ರಲ್ಲಿ ತಪ್ಪೇನಿಲ್ಲ, ನೆಲ ಜಲದ ಬಗ್ಗೆ ಸ್ಯಾಂಡಲ್ವುಡ್ ನಟ ನಟಿಯರು ಹೋರಾಡಬೇಕು ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ರು. ಬಟ್ ಇವತ್ತು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ನಟಿ ರಮ್ಯಾ. ಫಿಲ್ಮ್ ಫೆಸ್ಟ್ಗೆ ನನಗೆ ಆಹ್ವಾನ ಬಂದಿಲ್ಲ ಅಂತ ಗಿರೀಶ್ ಕಾಸರವಳ್ಳಿ ರಿಯಾಕ್ಟ್ ಮಾಡಿದ್ದಾರೆ. ಫಿಲ್ಮ್ ಫೆಸ್ಟ್ಗೆ ನನಗೆ ಆಹ್ವಾನ ಬಂದಿಲ್ಲ, ವಿದೇಶಿಗರಿಗೆ ಆಹ್ವಾನ ಹೋಗಿದೆ ಅಂತ ಖ್ಯಾತ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಬೇಸರವನ್ನ ಹೊರಹಾಕಿದ್ದಾರೆ. ನಾಳೆ ನನ್ನ ಸಿನಿಮಾ ಸಹ ಪ್ರದರ್ಶನವಾಗ್ತಿದೆ, ಆದ್ರೆ ನನ್ನ ಸಿನಿಮಾಗೂ ನನಗೆ ಆಹ್ವಾನವಿಲ್ಲ, ಹಾಗಾಗಿ ಚಿತ್ರೋತ್ಸವಕ್ಕೆ ಹೋಗ್ತಿಲ್ಲ ಅಂತ ಖ್ಯಾತ ನಿರ್ದೇಶಕ ಗಿರೀಶ್ ಕಾಸರವಳ್ಳಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದ್ ಕಡೆ ಫಿಲ್ಮ್ ಫೆಸ್ಟ್ಗೆ ಸ್ಯಾಂಡಲ್ವುಡ್ ನಟ ನಟಿಯರು ನಿರ್ದೇಶಕರು ಬಂದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಿಡಿಕಾರಿದ್ರೆ, ಮತ್ತೊಂದ್ ಕಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾವುದೇ ರೀತಿಯಾದಂತಹ ಆಹ್ವಾನ ಬಂದಿಲ್ಲ ಅಂತ ಗಿರೀಶ್ ಕಾಸರವಳ್ಳಿ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಕಾಡೆಮಿ ಏಕೈಕ ಉದ್ದೇಶ 4 ಜನ ಫಾರಿನರ್ಸ್ ಕರೆದು ಒಂದು ಫೆಸ್ಟಿವಲ್ ಮಾಡೋದನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅಲ್ಲಿ ಕನ್ನಡದವರಿಗೆ ಈ ಸಲ ಕನ್ನಡ ನಿರ್ಮಾಪಕರಿಗೆ, ಕನ್ನಡ ನಿರ್ದೇಶಕರಿಗೆ, ಕನ್ನಡ ತಂತ್ರಜ್ಞರಿಗೆ ಆಹ್ವಾನ ಕೂಡ ಹೋಗಿಲ್ಲ ಅನ್ನೋದು ದೊಡ್ಡ ಸುದ್ದಿ. ಆದರೆ ಫಾರಿನ್ ಡೆಲಿಗೇಟ್ಸಿಗೆಲ್ಲ ಆಹ್ವಾನ ಹೋಗಿದೆ. ಅದು ನಮ್ಮ ಆರ್ಕೈವ್ ಬಗ್ಗೆ ಅಥವಾ ನಮ್ಮ ಕನ್ನಡ ಸಿನಿಮಾದ ಬಗ್ಗೆ ಯಾವ ರೀತಿಯ ಅಭಿಮಾನವನ್ನು ನಮ್ಮವ್ರು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಹೇಳುತ್ತೆ. ನಾಳೆ ನನ್ನ ಫಿಲ್ಮ್ ಇದೆ, ಆದರೆ ನಾನು ಎಲ್ಲಿವರೆಗೆ ಇನ್ವಿಟೇಷನು ಬಂದಿಲ್ಲ, ನನ್ನನ್ನು ಕರೆದೂ ಇಲ್ಲ, ಹಾಗಾಗಿ ನಾನು ಹೋಗ್ತಾನೂ ಇಲ್ಲ.